ನುಗ್ಗೆ ಸೊಪ್ಪಲ್ಲಿ ಚಾಕ್ಲೇಟ್ ಮಾಡ್ತೀವಿ ಸರ್. ಹೌದು ಸರ್, ಅದು ಕಸ್ಟಮೈಸ್ಡ್ ಆರ್ಡರ್. ಯಾರಿಗೆಲ್ಲ ನುಗ್ಗೆ ಸೊಪ್ಪು ಚಾಕ್ಲೇಟ್ ಬೇಕಂತ ಕಾಂಟ್ಯಾಕ್ಟ್ ಮಾಡಬಹುದು. ಏನ್ ಮೇಡಮ್ ಇದು? ಬಾಳೆ ಹಣ್ಣಲ್ಲಿ ಬನಾನಾ ಫಿಗ್ ಅಂತೀವಿ ನಾವು. ಇದನ್ನ ಬನಾನಾ ಫಿಗ್ ಅಂತೀವಿ. ಈಗ ಇದನ್ನ ನಮ್ಮ ಡಿಹೈಡ್ರೇಟ್ ಅಲ್ಲಿ ಜೇನುತುಪ್ಪ ಸಮೇತ ಡಿಹೈಡ್ರೇಟ್ ಮಾಡಬೇಕು. ಹೌದು ಸರ್, ಇದು ಫುಲ್ ಬಾಳೆಹಣ್ಣು ಡಿಹೈಡ್ರೇಟ್ ಆದ್ರ ಮೇಲೆ ಇಷ್ಟು ಚಿಕ್ಕದಾಗಿದೆ. ಇದು ಸುಮಾರು 1 ವರ್ಷನೂ ಇಡಬಹುದು. ಈ ತರ ನಾವು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ಡಿಹೈಡ್ರೇಟ್ ಮಾಡುವಾಗ ಅದ್ರ ನ್ಯೂಟ್ರಿಯನ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಮಕ್ಕಳು ಅಂತೀವಿ ಅಲ್ಲ, ಎಲ್ಲರಿಗೂ ಚಾಕ್ಲೇಟ್ ಅಂದ್ರೆ ಇಷ್ಟನೇ. ಬಾಳೆಹಣ್ಣು ಸಮೇತ ಚಾಕ್ಲೇಟ್ ಸೇರಿ ಇದು ಡ್ರಿಂಕ್ ಬಿಸಿ ಇರುತ್ತೆ. ನೋಡಿ ಹೆಂಗಿರುತ್ತೆ, ಇದು ಮುರಿದು ನೋಡಿ ನೋಡಿ. ಇದು ಒಂದು 7 ಟ್ರೇಸ್ ಇದೆ ಸರ್. ಲಾಸ್ಟ್ ಟ್ರೇ ನಲ್ಲಿ ಕ್ಯಾರೆಟ್ ಮತ್ತೆ ಬೀನ್ಸ್ ಹಾಕಿದ್ದೀನಿ. ಎಲ್ಲರಿಗೂ BP ಶುಗರ್ ಏನೇನೋ ಕಾಯಿಲೆಗಳು ಸರ್. ಹಂಗಾಗಿ ಬೀಟ್ರೂಟ್ ತುಂಬಾ ಒಳ್ಳೇದಂತ ಇವಾಗ ಎಲ್ಲರಿಗೂ ಪ್ರೂವ್ ಆಗಿದೆ. ಹಂಗಾಗಿ ಬೀಟ್ರೂಟ್ ಮತ್ತೆ ಕೆಂಪು ಬನಾನಾ ಸೇರಿ ಇದು ಒಂದು ಡ್ರಿಂಕ್. ನಮ್ ಪ್ರಾಡಕ್ಟ್ ಅಲ್ಲಿ ಪ್ರಿಸರ್ವೇಟಿವ್ ಶುಗರ್ ಯಾವ್ದು ಇರಲ್ಲ. ನಮ್ ಸೂಪ್ ಇಲ್ಲೇ ಇದೆಯಲ್ಲ ಸರ್, ಮಾಡಿ ತೋರಿಸ್ತೀನಿ ಬನ್ನಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ನೋಡಿ, ಇವರು ಶಾಂತಿ ಅವರು ಅಂತ ಹೇಳಿ, ಇವರು ಮಿಲೆಟ್ ಆರ್ಗ್ಯಾನಿಕ್ ಬಗ್ಗೆ ಬಹಳ ಎಲ್ಲ ಕಡೆ ಸ್ಟಡಿ ಮಾಡಿದ್ದಾರೆ. ಅದೇ ರೀತಿ ಆರ್ಗ್ಯಾನಿಕ್ಸ್ ಕಾಳುಗಳ ಬಗ್ಗೆ ವ್ಯಾಲ್ಯೂ ಆಡೆಡ್ ಏನೇನು ಹಾಕ್ಬೇಕು, ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನನ್ಕಿಂತ ಹೆಚ್ಚಾಗಿ ಅವ್ರಿಗೆ ಗೊತ್ತಿದೆ. ಅವರಿಂದ ಎಲ್ಲ ತಿಳ್ಕೊಂಬಿಡೋಣ. ನನ್ನ ಹೆಸರು ಶಾಂತಿ. ನಾನು ಇವಾಗ ಮಿಲೆಟ್ಸ್ ಮತ್ತೆ ನುಗ್ಗೆ ಸೊಪ್ಪು ಆಮೇಲೆ ಬನಾನಾ ಇದರಿಂದ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಹತ್ರ ಸುಮಾರು ಒಂದು 450 ಪ್ರಾಡಕ್ಟ್ಸ್ ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ. ಇದೆಲ್ಲ ಪ್ರಾಪರ್ ಟ್ರೈನಿಂಗ್ ತಗೊಂಡ್ರ ಮೇಲೇನೆ ನಾವು ಈ ಪರಿಸ್ಥಿತಿಗೆ ಬಂದು ಲೈಕ್ ಒಂಥರ ನಾನು ಈಗ ಬಿಸ್ನೆಸ್ ಸ್ವಲ್ಪ ಚೆನ್ನಾಗಿ ನಡೆಯಕ್ ಶುರು ಆಗಿದೆ. ಯಾಕೆಂದ್ರೆ ಮಕ್ಕಳಿಗೆ ಇದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಬಂದಿದೆ. ಹಂಗಾಗಿ ಇದರಲ್ಲಿ ನಾವು ಈ ಸೊಸೈಟಿಗೆ ಏನಾದ್ರು ಒಂದು ಒಳ್ಳೆ ಪ್ರಾಡಕ್ಟ್ಸ್ ಎಲ್ಲ ಕೊಡೋಣ ಅಂದ್ಬಿಟ್ಟು ಈ ತರ ಪ್ರಾಡಕ್ಟ್ ಮಾಡ್ತಾ ಇದ್ದೀವಿ. ಮಿಲೆಟ್ಸ್ ಅಲ್ಲಿ ಮೇಜರ್ ಮಿಲೆಟ್ಸ್, ಮೈನರ್ ಮಿಲೆಟ್ಸ್ ಅಂತ ಇದೆ. ಈಗ ಸೈಂಟಿಫಿಕ್ ಪ್ರಕಾರ ಮಿಲೆಟ್ಸ್ ಅನ್ನ ಮಿಕ್ಸ್ ಮಾಡಬಾರ್ದು. ಹಂಗಾಗಿ ಎಲ್ಲಾ ಮಿಲೆಟ್ಸ್ ಬೆನಿಫಿಟ್ಸ್ ಮಕ್ಕಳಿಗೆ ಸೇರ್ಬೇಕು ಅನ್ನೋದ್ರಿಂದ ಎಲ್ಲಾ ಮಿಲೆಟ್ಸ್ ನ ಯೂಸ್ ಮಾಡಿ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಕೊಡ್ತಾ ಇದೀವಿ. ಏನೇನು ವೆರೈಟೀಸ್ ಇದೆ ಮತ್ತೆ ಆರೋಗ್ಯಕ್ಕೆ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆನೂ ನೀವು ಹೇಳ್ತಾ ಸರ್. ಈಗ ಎಲ್ಲರೂ ಫಾಸ್ಟ್ ಫುಡ್ ಒಳಗ, ಹಂಗಾಗಿ ಈಗ ಇಡ್ಲಿನಲ್ಲಿ ಒಂದು 5 ವೆರೈಟೀಸ್ ಕೊಡ್ತಾ ಇದ್ದೀನಿ. ಬ್ಲಾಕ್ ರೈಸ್ ಇಡ್ಲಿ, ರೆಡ್ ರೈಸ್ ಇಡ್ಲಿ, ಆಮೇಲೆ ಬಾರ್ನ್ಯಾರ್ಡ್ ಮಿಲೆಟ್ ಇಡ್ಲಿ, ಲಿಟಲ್ ಮಿಲೆಟ್ ಇಡ್ಲಿ ಅಂತ ಒಂದು ರಾಗಿ ಇಡ್ಲಿ, ಒಂದು 5-6 ವೆರೈಟೀಸ್ ಕೊಡ್ತಾ ಇದ್ದೀನಿ. ಹಂಗಾಗಿ ಈಗ ದೋಸೆನಲ್ಲಿ ಒಂದು 9 ವೆರೈಟೀಸ್ ಕೊಡ್ತಾ ಇದೀವಿ. ಯಾಕೆಂದ್ರೆ ನಾನು ಅವಾಗಲೇ ಹೇಳಿದೆ ಮಿಲೆಟ್ಸ್ ಅನ್ನ ಮಿಕ್ಸ್ ಮಾಡಬಾರದು ಅನ್ನೋದ್ರಿಂದ ಈಗ ರಾಗಿ ದೋಸೆ, ಜೋವರ್ ದೋಸೆ, ಬಾಜ್ರಾ ದೋಸೆ, ಬ್ಲಾಕ್ ರೈಸ್ ದೋಸೆ, ರೆಡ್ ರೈಸ್ ದೋಸೆ, ಆಮೇಲೆ ಗ್ರೀನ್ ಗ್ರಾಮ್ ಪ್ರೋಟೀನ್ ದೋಸೆ, ಕಾಪ್ಲಿ ವೀಟ್ ನಾವು ಜಾವಿ ಗೋಧಿ ಅಂತೀವಿ, ಅದರಲ್ಲಿ ಒಂದು ದೋಸೆ. ಈಗ ಒಂದೊಂದು ದಿನಗೆ ಒಂದೊಂದು ದೋಸೆ ಮಾಡಿ ರುಚಿಯಾಗಿ ಫ್ಯಾಮಿಲಿಗೆ ಬಡಿಸಬಹುದು ಸರ್. ಇದೆಲ್ಲ ಗಂಜಿ ಮಿಕ್ಸ್ ಮತ್ತೆ ಹೆಲ್ತ್ ಮಿಕ್ಸ್. ಇದು ನೋಡಿ ಬ್ಲಾಕ್ ರೈಸ್, ಕರುಪು ಕವಣಿ ಅಂತೀವಿ ತಮಿಳಲ್ಲಿ. ಬ್ಲಾಕ್ ರೈಸ್ ಗಂಜಿ ಮಿಕ್ಸ್, ಬಾಜ್ರಾ ಅಂದ್ರೆ ಸಜ್ಜೆನಲ್ಲಿ ಒಂದು ಗಂಜಿ ಮಿಕ್ಸ್, ಕಪ್ಪದ ಉದ್ದಿನ ಬೇಳೆ ಅದರಲ್ಲಿ ಒಂದು ಗಂಜಿ ಮಿಕ್ಸ್. ಯಾಕಂದ್ರೆ ಇದು ಕೈಕಾಲು ನೋವು, ಬೋನ್ಗೆಲ್ಲ ತುಂಬಾ ಉಪಯೋಗ ಆಗುತ್ತೆ. ಇದು ಕೆಂಪು ಅಕ್ಕಿ, ಇದರಲ್ಲಿ ಇದು ಪೂಂಗಾರ್ ಅಂತೀವಿ ನಾವು. ಇದು ಲೇಡೀಸ್ಗೆ ಗರ್ಭಕೋಶ, PCOS ಅಂತದಕ್ಕೆಲ್ಲ. ಇದು ಮಾಪಳ್ಳಿ ಸಂಬ ಅಂತ, ಇದು ಮೆನ್ಗೆ ಅಂದ್ರೆ ಅವ್ರ ಮಸಲ್ಸ್ಗೆ ಸ್ಟಾಮಿನಾ ಬರಕ್ಕೆ ಅಂತದಕ್ಕೆಲ್ಲ ಇದು ಒಳ್ಳೇದು. ಎಲ್ಲ ಗಂಡಸರು ತಗೋಬಹುದು ಸರ್. ಇದು ನರ್ವ್ಸ್ ಗೆ ಸ್ಟಾಮಿನಾ ಕೊಡುತ್ತೆ. ಆಮೇಲೆ ನಮ್ದು ಗಂಜಿ ಮಿಕ್ಸ್ ಅಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ಅಂದ್ರೆ ಎಲ್ಲದಲ್ಲಿನೂ ನಾವು ಮೆಣಸು, ಜೀರಿಗೆ, ಕರಿಬೇವಿನ ಸೊಪ್ಪು, ನುಗ್ಗೆ ಸೊಪ್ಪು ಎಲ್ಲ ಆಡ್ ಮಾಡಿರ್ತೀವಿ. ಸರ್, ನ್ಯಾಷನಲ್ ರಿಸರ್ಚ್ ಸೆಂಟರ್ ಫಾರ್ ಬನಾನಾ ಅಲ್ಲಿಗೆ ಹೋಗಿ ನಾನು 1 ವೀಕ್ ಸ್ಟೇ ಮಾಡಿ ಇದನ್ನ ಕಲ್ತ್ಕೊಂಡ್ ಬಂದಿದ್ದೀನಿ. ನಮ್ಮ ಬಾಳೆಹಣ್ಣಿನಲ್ಲಿ ನೇಂದ್ರ ಪೌಡರ್ ಕೊಡ್ತಾ ಇದ್ದೀನಿ. ನೇಂದ್ರ ಮತ್ತೆ ಕೆಂಪು ಬಾಳೆಹಣ್ಣಿಂದ ಪ್ರಾಡಕ್ಟ್ಸ್ ಮಾಡ್ತಾ ಇದೀವಿ. ನೇಂದ್ರ ಬಾಳೆಹಣ್ಣಿನಲ್ಲಿ ಇಮ್ಯುನಿಟಿ ಇದೆ, ಅದು ಮಾತ್ರ ಇಲ್ಲ, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಅಂತ ಬೇಕಾದಷ್ಟು ಬೆನಿಫಿಟ್ಸ್ ಇದೆ ಬಾಳೆಹಣ್ಣಿನಲ್ಲಿ. ಬಾಳೆಹಣ್ಣು ಅಗೇನ್ ಇಟ್ ಈಸ್ ಅ ಪೆರಿಷಬಲ್ ಪ್ರಾಡಕ್ಟ್. ಇದು ನೋಡಿ 6 ಮಂತ್ಸ್ ಮಕ್ಕಳಿಗೆ ಹುಟ್ಟಿದ ಮಕ್ಕಳಿಗೆ ಇದನ್ನ ಸೆರ್ಲಾಕ್ ತರ ಮಾಡಿ ಕೊಡ್ಬೋದು. ನೇಂದ್ರಂ ಪೌಡರ್ ಯಾರು ಬೇಕಾದ್ರೂ ನಾವು ತಗೋಬಹುದು. ಗಂಜಿ ತರ ಮಾಡಿ ಮಕ್ಕಳಿಗೆ ಕೊಟ್ರೆ ಇಮ್ಯುನಿಟಿಗೆ ತುಂಬಾ ಒಳ್ಳೆಯದು. ಇದರಲ್ಲಿ ರೆಸಿಸ್ಟೆಂಟ್ ಸ್ಟಾರ್ಚ್ ಇದೆ. ಬಾಳೆಹಣ್ಣಿನಲ್ಲಿ ರೆಸಿಸ್ಟೆಂಟ್ ಸ್ಟಾರ್ಚ್ ಇರೋದ್ರಿಂದ ನಾವು ಡಯಾಬಿಟಿಕ್, ಪ್ರೀ ಡಯಾಬಿಟಿಕ್ ಯಾರು ಬೇಕಾದ್ರೂ ಧಾರಾಳವಾಗಿ ತಗೋಬಹುದು. ಎಲ್ಲ ಕಾಫಿ ಟೀ ಅಡಿಕ್ಟ್ ಆಗಿ ಇರ್ತಾರೆ, ಅಂತವರಿಗೆ ಇನ್ನೊಂದು ಸ್ಪೆಷಲ್ ಪ್ರಾಡಕ್ಟ್ ಇಟ್ಕೊಂಡಿದ್ದೀನಿ ಸರ್. ನಾವು ಮ್ಯಾನುಫ್ಯಾಕ್ಚರ್ ಮಾಡೋದು ಈಗ ನುಗ್ಗೆ ಸೊಪ್ಪಲ್ಲಿ ಸೂಪು.
ಹೌದು ಸರ್, ಇದರಲ್ಲಿ ಬರೀ ನಿಮ್ಗೆ ಇದು ಸೂಪ್, ಇದರಲ್ಲಿ ವೆಜಿಟೇಬಲ್ಸ್ ಇದೆ, ಕ್ಯಾರೆಟ್, ಬೀನ್ಸ್, ಪೀಸ್, ಬಟಾಣಿ, ಆ ತರ ಸುಮಾರು ವೆಜಿಟೇಬಲ್ಸ್ ಸೇರಿ ವಿತೌಟ್ ಎನಿ ಪ್ರಿಸರ್ವೇಟಿವ್ ಇದು ಒಂದು ಕಂಪ್ಲೀಟ್ ಮೀಲ್ ತರ ಇರುತ್ತೆ. ಕಾಫಿ ಟೀ ಯಾರಿಗೆಲ್ಲ ಬೇಕೋ ಇನ್ಸ್ಟೆಂಟ್ ಆಗಿ ಇನ್ಸ್ಟೆಂಟ್ ಆಗಿ ಒಂದು 2 ನಿಮಿಷ ಸರ್. ಖಂಡಿತ ಸರ್. ಸರ್ ನುಗ್ಗೆ ಸೊಪ್ಪು ಸೂಪ್ ಮಾತ್ರ ಇಲ್ಲ ಸರ್, ಈಗ ಇದರಲ್ಲಿ ನಾವು ರೈಸ್ ಮಿಕ್ಸ್ ಕೊಡ್ತಾ ಇದೀವಿ, ಆ ತರನೇ ಇಡ್ಲಿ ದೋಸೆ ಚಟ್ನಿ ಪುಡಿನೂ ಕೊಡ್ತಾ ಇದೀವಿ, ಕರಿಬೇವಿನ ಸೊಪ್ಪು, ರೈಸ್ ಅನ್ನದ ಮಿಕ್ಸ್, ಇದು ಬಿಸಿ ಬಿಸಿ ಅನ್ನದಲ್ಲಿ ಸ್ವಲ್ಪ ತುಪ್ಪ ಹಾಕೊಂಡು ತಿನ್ನಬಹುದು. ಅದು ಮಾತ್ರ ಇಲ್ಲ ಸರ್, ನುಗ್ಗೆ ಸೊಪ್ಪಲ್ಲಿ ನಾವು ಟೀ ಬ್ಲೆಂಡ್ಸ್ ಕೊಡ್ತಾ ಇದೀವಿ ಸರ್. ಚಾಕ್ಲೇಟ್ ಅಲ್ಲಿ ನಿಮ್ಗೆ ಗೊತ್ತಿಲ್ಲ ಆ ತರ ನಾವು ನುಗ್ಗೆ ಸೊಪ್ಪಲ್ಲಿ ಚಾಕ್ಲೇಟ್ ಮಾಡ್ತೀವಿ ಸರ್. ಹೌದು ಸರ್, ಅದು ಕಸ್ಟಮೈಸ್ಡ್ ಆರ್ಡರ್. ಯಾರಿಗೆಲ್ಲ ನುಗ್ಗೆ ಸೊಪ್ಪು ಚಾಕ್ಲೇಟ್ ಬೇಕಂತ ಕಾಂಟ್ಯಾಕ್ಟ್ ಮಾಡಬಹುದು. ಅದು ಕಸ್ಟಮೈಸ್ಡ್, ಖಾಲಿ ಆಗಿದೆ, ಔಟ್ ಆಫ್ ಸ್ಟಾಕ್. ನಮ್ ಸೂಪ್ ಇಲ್ಲೇ ಇದೆಯಲ್ಲ ಸರ್, ಮಾಡಿ ತೋರಿಸ್ತೀನಿ ಬನ್ನಿ. ಜಸ್ಟ್ 3 ಲೋಟ ನೀರ್ ಇಟ್ಟಿದ್ದೀನಿ, ಇದನ್ನ ಹಂಗೆ ಮಿಕ್ಸ್ ಮಾಡಿಕೊಳ್ಳಿ. ಇವಾಗ 3 ಜನಕ್ಕೆ 3 ಟೀ ಸ್ಪೂನ್ ಸಾಕು. 3 ವಿತೌಟ್ ಲಮ್ಸ್ ಫಸ್ಟ್ ಚೆನ್ನಾಗ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ನಾವು ಕ್ಯಾರೆಟ್, ಬೀನ್ಸ್, ಬಟಾಣಿ, ಆಲೂಗಡ್ಡೆ ಇಂಥದ್ದು ವೆಜಿಟೇಬಲ್ಸ್ ಎಲ್ಲ ಹಾಕಿದೀವಿ. ಇದು ಇನ್ಸ್ಟೆಂಟ್ ಆಗಿ ಕುಡಿಬಹುದು, ಜಸ್ಟ್ 2 ಮಿನಿಟ್ಸ್ ಆಯ್ತು ನೋಡಿ. ಇದಕ್ಕೆ ನೀವು ಮನೆಯಲ್ಲಿ ಬೇಕಂದ್ರೆ ಕೋಕೋನಟ್ ಕ್ರೀಮ್, ಸ್ವಲ್ಪ ಬಟರ್ ಏನಾದ್ರು ಹಾಕೋಬಹುದು. ಇದರಲ್ಲಿ ನಾವು ವೆಜಿಟೇಬಲ್ಸ್ ಹಾಕಿರೋದ್ರಿಂದ ಈಗ ಅತ್ತೆ ಮಾವ, ಸೊಂಟೆ ನೋವು, ಕೈಕಾಲು ಮಂಡಿ ನೋವು ಇರೋರಿಗೆಲ್ಲ ಇದು ತುಂಬಾ ಒಳ್ಳೆಯದು, ಎಲ್ಲರೂ ಕುಡಿಬಹುದು ಸರ್. ನಮ್ದಲ್ಲಿ ಪ್ರಿಸರ್ವೇಟಿವ್, ಶುಗರ್ ಅಂತದ್ದು ಯಾವ್ದು ಇಲ್ಲ. ನುಗ್ಗೆ ಸೊಪ್ಪಲ್ಲಿ ಐರನ್, ವಿಟಮಿನ್ಸ್, ಇವಾಗ ಎನಿ ಡೆಫಿಷಿಯನ್ಸಿ ನುಗ್ಗೆ ಸೊಪ್ಪು ತಗೊಳ್ಳಿ ಅಂತ ಡಾಕ್ಟರ್ಸ್ ವರ್ಲ್ಡ್ ಲೆವೆಲ್ ಅಲ್ಲಿ ಹೇಳಿದ್ದಾರೆ. ಹಂಗಾಗಿ ನಮ್ಮ ದೇಶದಲ್ಲಿ ಬೆಳೆಯೋ ಈ ನುಗ್ಗೆ ಸೊಪ್ಪು ಫಾರಿನ್ ಅಲ್ಲಿ ಬೇಕಾದಷ್ಟು ಸುಮಾರು ಅದಕ್ಕೆ ಅವ್ರು ವೆಲ್ಕಮ್ ಮಾಡ್ತಾ ಇದ್ದಾರೆ. ಹಂಗಾಗಿ ನಮ್ಮ ಪ್ರಾಡಕ್ಟ್ ನಮ್ಮ ದೇಶದಲ್ಲಿ ಬೆಳೆಯೋದು ನಾವು ಯಾಕೆ ತಿನ್ಬಾರ್ದು, ನಾವು ಯಾಕೆ ನಮ್ಮ ಹೆಲ್ತ್ ಅನ್ನ ನೋಡ್ಕೊ ಬರೋದು ಅನ್ನೋದ್ರಿಂದ ಇಂಥದೆಲ್ಲ ನಾವು ಮಾಡ್ತಾ ಇದೀವಿ ಸರ್. ಇದು ಹಿಮಾಲಯನ್ ಪಿಂಕ್ ಸಾಲ್ಟ್, ಇಲ್ಲಂದ್ರೆ ಸೀ ಸಾಲ್ಟ್ ಹಾಕ್ತೀನಿ. ಚೂರು ಇರತ್ತೆ, ನೀವು ಬೇಕಂದ್ರೆ ನಿಮ್ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೋಬಹುದು. ಇದರಲ್ಲಿ ಮೆಣಸು ಇದೆ, ಡೈಜೆಷನ್ಗೆ ಶುಂಠಿ ಇದೆ. ಇನ್ನು ನಾವು ಟೇಸ್ಟ್ ರಿಚ್ ಆಗ್ಬೇಕಂದ್ರೆ ಇದರಲ್ಲಿ ಬಟರ್, ಕೋಕೋನಟ್ ಕ್ರೀಮ್, ಆಲ್ಮಂಡ್ ಕ್ರೀಮ್, ನಿಮ್ ಇಷ್ಟ, ನಿಮ್ಗೆ ಏನ್ ಬೇಕೋ ಅದನ್ನ ಹಾಕ್ಸ್ಕೊಂಡು ತಿನ್ಬೋದು. ಟೇಸ್ಟ್ ನೋಡಕ್ಕೆ ರೆಡಿ ಇದ್ದೀರಾ? ಕುಡಿದು ನೋಡಿ ನಮ್ಮ ಪ್ರಾಡಕ್ಟ್ ಹೇಗಿದೆ ಅಂತ. ಥ್ಯಾಂಕ್ ಯು ಸರ್. ಹೌದು ಸರ್, ಈಗ ಮಳೆಗಾಲ ಬಂದ್ರೆ, ವಿಂಟರ್ ಬಂದ್ರೆ, ಟಿವಿ ನೋಡ್ತಾ ನೋಡ್ತಾ ಈಗ ಮಧ್ಯಾಹ್ನ ಎಲ್ಲಾರು ಊಟ ಮಾಡ್ತಾರೆ, ನೈಟ್ ಡಿನ್ನರ್ ಮಧ್ಯದಲ್ಲಿರೋ ಜಾಗದಲ್ಲಿ ಏನಾದ್ರು ಒಂದು ತಿನ್ನೋಣ ಅಂತ ಅನ್ಸುತ್ತೆ. ಈ ತರ ಸೂಪುಗಳು ಕುಡಿದ್ರೆ ಹೆಲ್ತ್ ಬಾರಿ ಒಳ್ಳೆಯದು ಸರ್. ಇದು ಆಕ್ಚುಲಿ 150 ರೂಪಾಯಿ ಸರ್ ನಾನು ಮಾಡ್ತಾ ಇರೋದು. ಇಟ್ ಡಿಪೆಂಡ್ಸ್ ಆನ್ ದ ವೆಜಿಟೇಬಲ್ಸ್ ರೇಟ್. ಇಮ್ಯುನಿಟಿ ಮಾತ್ರ ಇಲ್ಲ ಸರ್, ಐರನ್ ಇದೆ, ವಿಟಮಿನ್ಸ್ ಇದೆ, ಜಿಂಕ್, ವಿಟಮಿನ್ ಕೆ, ವಿಟಮಿನ್ B6 ಇಂಥದ್ದು ಎಲ್ಲಾ ನ್ಯೂಟ್ರಿಷನ್ಸ್ ಇದರಲ್ಲಿ ಇದೆ ಸರ್. ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ನೀವು ಲೈಫ್ ಲಾಂಗ್ ಎನಿ ಡೆಫಿಷಿಯನ್ಸಿಗೆ ಟ್ಯಾಬ್ಲೆಟ್ ಮುಂದಕ್ಕೆ ರೆಡಿ ಇದ್ದೀರಾ ಅಥವಾ ನಮ್ ಪ್ರಾಡಕ್ಟ್ ಓಕೆ ಅನ್ನೋದಕ್ಕೆ ರೆಡಿ ಇದ್ದೀರಾ? ಇದು ಮಾತ್ರ ಅಲ್ಲ ಸರ್, ನಾವು ಅವಾಗ ತೋರಿಸಿರೋದು ನವಣೆಗಳಿಂದ ಮಾಡಿರೋ ಪ್ರಾಡಕ್ಟ್ಸ್ ಎಲ್ಲಾನು ಮಕ್ಕಳು ಇವಾಗ ಸ್ವಲ್ಪ ಯೋಚನೆ ಮಾಡಿ ಇದ್ರ ಪಕ್ಕ ಸ್ವಲ್ಪ ಬಂದ್ರೆ ಎಲ್ಲರೂ ಆರೋಗ್ಯವಾಗಿ ಸಂತೋಷವಾಗಿ ಇರ್ತಾರೆ. ರಾಗಿನ ಫಿಂಗರ್ ಮಿಲೆಟ್ ಅಂತೀವಿ ನಾವು. ಫಿಂಗರ್ ಮಿಲೆಟ್ಸ್ ಅಲ್ಲಿ ಸುಮಾರು ಬೆನಿಫಿಟ್ಸ್ ಇದೆ, ಕ್ಯಾಲ್ಸಿಯಂ, ಐರನ್, ವಿಟಮಿನ್ಸ್, ಫೈಬರ್ ಅಂತ. ಸೊ ಹಂಗಾಗಿ ರಾಗಿನಲ್ಲಿ ಸುಮಾರು ಪ್ರಾಡಕ್ಟ್ ಕೊಡ್ತಾ ಇದೀವಿ. ಇಡ್ಲಿ ದೋಸೆ ಮಿಕ್ಸ್ ಕೊಡ್ತಾ ಇದೀವಿ. ಇನ್ನೊಂದು ರಾಗಿ ಮಾಲ್ಟ್, ಅದು ಎಲ್ಲರಿಗೂ ಗೊತ್ತಿದೆ. ಇನ್ನೊಂದು ನಮ್ದು ಕರ್ನಾಟಕ ಸ್ಪೆಷಲ್ ಸಿಗ್ನೇಚರ್ ರೆಸಿಪಿ ರಾಗಿ ಹುರಿ ಹಿಟ್ಟು. ಇದನ್ನು ನಾನು ಟ್ರೈನಿಂಗ್ ಹೋಗಿ ತಗೊಂಡು ಪ್ರಾಪರ್ ಆಗಿ ಮಾಡಿ ಕೊಡ್ತಾ ಇದ್ದೀನಿ. ನಮ್ಮ ಕರ್ನಾಟಕ ಪ್ರಾಡಕ್ಟ್ ಅನ್ನ ಇನ್ನೊಂದು ಮತ್ತೆ ಕೆಲವೊಂದು ಸ್ಟೇಟ್ಸ್ ಅಲ್ಲಿ ಮುಂದುವರ್ಸಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತಾ ಇದ್ದೀನಿ. ಇನ್ನೊಂದು ಮಸಾಲಾ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದೀನಿ ಸರ್. ಇವಾಗ ಇಷ್ಟು ಇಡ್ಲಿ ದೋಸೆಗೆ ನಾವು ಏನು ಇನ್ಸ್ಟೆಂಟ್ ಆಗಿ ಮಾಡಬಹುದು ಅನ್ನೋದಕ್ಕಿಂತ ಇನ್ಸ್ಟೆಂಟ್ ಸಾಂಬಾರ್ ಮಿಕ್ಸ್, ಇದು 2 ನಿಮಿಷದಲ್ಲಿ ರುಚಿ ರುಚಿಯಾಗಿ ಇನ್ಸ್ಟೆಂಟ್ ಸಾಂಬಾರ್ ರೆಡಿ ಆಗತ್ತೆ. ಅದನ್ನ ಬಿಟ್ಟು ಈಗ ಮಿಲೆಟ್ಸ್ ಅಲ್ಲಿ ಇಡ್ಲಿ ದೋಸೆ ಚಟ್ನಿ ಪುಡಿನೂ ಕೊಡ್ತಾ ಇದೀವಿ. ಆಮೇಲೆ ಉರಡ್ ದಾಲ್ ಬಡೆ ಮಿಕ್ಸ್, ಇದನ್ನು ಪ್ರೀ ಮಿಕ್ಸ್ 2 ನಿಮಿಷದಲ್ಲಿ ರುಚಿ ರುಚಿಯಾಗಿ ಹೈಜಿನಿಕ್ ಆಗಿ ಮಾಡೋದ್ರಿಂದ ಮಕ್ಕಳೆಲ್ಲ ಇಷ್ಟಪಟ್ಟು ತಗೊಳ್ತಾ ಇದ್ದಾರೆ. ಆ ತರನೇ ಮಸಾಲ ವಡೆ ಮಿಕ್ಸ್ ನಮ್ಮ ಹತ್ರ ಇದೆ. ಆಮೇಲೆ ಬಿರಿಯಾನಿ ಮಸಾಲ, ವತ್ತಕೊಳಂಬ ಮಸಾಲ, ನಮ್ದು ಕರ್ನಾಟಕ ಸಿಗ್ನೇಚರ್ ಮಸಾಲ ಬಿಸಿಬೇಳೆ ಬಾತ್ ಅದು, ಆಮೇಲೆ ಪುಳಿಯೋಗರೆ ಮಿಕ್ಸ್, ವಾಂಗಿ ಬಾತ್ ಮಿಕ್ಸ್ ಎಲ್ಲ ನಮ್ಮ ಹತ್ರ ಸಿಗುತ್ತೆ ಸರ್. ಏನ್ ಮೇಡಮ್ ಇದು? ಬಾಳೆ ಹಣ್ಣಲ್ಲಿ ಬನಾನಾ ಫಿಗ್ ಅಂತೀವಿ ನಾವು. ಇದನ್ನ ಬನಾನಾ ಫಿಗ್ ಅಂತೀವಿ. ಈಗ ಇದನ್ನ ನಮ್ಮ ಡಿಹೈಡ್ರೇಟ್ ಅಲ್ಲಿ
ಜೇನುತುಪ್ಪ ಸಮೇತ ಡಿಹೈಡ್ರೇಟ್ ಮಾಡಬೇಕು. ಟೇಸ್ಟ್ ನೋಡಿ ಸರ್. ಹೌದೌದು ನೋಡಿ, ತಿಂದು ನೋಡ್ಬಿಡ್ತೀನಿ. ಹಾ ಹೌದು. ಇನ್ನೊಂದು ವಿಷಯ ಏನಂದ್ರೆ, ಈ ತರ ನಾವು ಫ್ರೂಟ್ಸ್ ಅಂಡ್ ವೆಜಿಟಬಲ್ ಡಿಹೈಡ್ರೇಟ್ ಮಾಡುವಾಗ ಅದ್ರ ನ್ಯೂಟ್ರಿಯನ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಈಗ ಒಂದ್ 2 ಲೀಟರ್ ಹಾಲಿದೆ, ಅದು ಕುದಿಸ್ತಾ ಏನಾಗುತ್ತೆ, ಕೆನೆ ಆಗಿ ಅದರದ್ದು ಫ್ಯಾಟ್ ಜಾಸ್ತಿ, ವ್ಯಾಲ್ಯೂ ಜಾಸ್ತಿ ಅಂತಾರಲ್ಲ, ಆ ತರ ಎಲ್ಲಾ ವೆಜಿಟಬಲ್ಸ್ ಪ್ರಾಪರ್ ಆಗಿ ನಾವು ಡಿಹೈಡ್ರೇಟ್ ಮಾಡಿದ್ರೆ ಅದನ್ನ ಹೌದು ಸರ್. ಇದು ಮಾಡಕ್ಕೆ ಸುಮಾರು ಒಂದು 4-5 ದಿನ ರನ್ನಿಂಗ್ ಅಲ್ಲಿ ಇರಬೇಕು ಮಿಷನ್. ಹೌದು ಸರ್. ಹೌದು ಸರ್. ಮೇಡಮ್, ಏನ್ ನಿಮಗೆ ಮಿಲೆಟ್ಸ್ ಇದ್ರ ಬಗ್ಗೆ ಎಲ್ಲ ಬಹಳ ಇಂಟ್ರೆಸ್ಟ್, ಆಸಕ್ತಿ ಸರ್? ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೆಯಲ್ಲಿ ಒಂದು ಪುಟ್ಟ ಗಾರ್ಡನ್ ಇತ್ತು. ಅದರಲ್ಲಿ ನಮ್ಮ ತಂದೆ ಸುಮಾರು ಪ್ಲಾಂಟ್ಸ್ ಬೆಳಿತಾ ಇದ್ರು. ನುಗ್ಗೆ ಸೊಪ್ಪು, ಹುಣಸೆ ಹಣ್ಣು, ಆಮೇಲೆ ಹೂವುಗಳು, ಗಿಡಗಳು ಸುಮಾರು ಇತ್ತು. ಆಮೇಲೆ ನಾನು GKVK ಅವರು US ಕ್ಯಾಂಪಸ್ ಸ್ಕೂಲಲ್ಲಿ ಮ್ಯಾಥ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವಾಗ ಕೃಷಿ ಮೇಳನ ನಾನು ಸುಮಾರು ಸತಿ ವಿಸಿಟ್ ಮಾಡಿದ್ದೀನಿ. ಅವಾಗ ನನ್ನ ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಆಯ್ತು ಅಂತಾನೆ ಹೇಳಬೇಕು. ಇನ್ನೊಂದು, ಈಗ ಎಲ್ಲರಿಗೂ ಇಮ್ಯುನಿಟಿ ಅನ್ನೋದು ತುಂಬಾ ಬಹಳ ಇಂಪಾರ್ಟೆಂಟ್. ಹಂಗಾಗಿ ಇದೆಲ್ಲ ಮಾಡೋಣ ಅಂತ ಇಷ್ಟಪಟ್ಟು ನಾನು ಸುಮಾರು ಯೂನಿವರ್ಸಿಟಿಗೆ ಹೋಗಿ ಟ್ರೈನಿಂಗ್ ತಗೊಂಡಿದ್ದೀನಿ ಸರ್. ಸುಮಾರು ಒಂದು 15 ಟ್ರೈನಿಂಗ್ ತಗೊಂಡಿದ್ದೀನಿ ಇದ್ರ ಬಗ್ಗೆ. ಹೌದು ಸರ್. ಒಂದು ಪ್ರಾಡಕ್ಟ್ ನಾವು ಕಮರ್ಷಿಯಲ್ ಮಾಡುವಾಗ ಅದು ಪ್ರಾಪರ್ ಅನ್ನೋ ಪ್ರೊಸೀಜರ್ ಅಲ್ಲಿ ಮಾಡಿನೇ ನಾವು ಮಾರಾಟ ಮಾಡಬೇಕು. ಈಗ ನೋಡಿ, ನಂದು ಲೇಬಲ್ ಅಲ್ಲಿ ಎಲ್ಲ ನೋಡಿ CSC and RI, TNIU ಅಂದ್ರೆ ತಮಿಳ್ನಾಡು ಅಗ್ರಿ ಯೂನಿವರ್ಸಿಟಿ, ಆಮೇಲೆ ನಮ್ದು GKVK, UAS GKVK, ಆಮೇಲೆ ಟ್ರಿಚಿ, ಕೊಯಂಬತ್ತೂರ್ ಈ ತರ ಹೋಗಿದ್ದೀನಿ. ಇದು ನ್ಯಾಷನಲ್ ರಿಸರ್ಚ್ ಸೆಂಟರ್ ಫಾರ್ ಬನಾನಾ. ಸೊ ಇದು ಟ್ರೈನಿಂಗ್ ಎಲ್ಲ ನಮ್ದು ಸರ್ಟಿಫಿಕೇಟ್ ನಮ್ ಲೇಬಲ್ ಅಲ್ಲಿ ಇರುತ್ತೆ. ಇದು ಮಾತ್ರ ಅಲ್ಲ, ಇನ್ನು ಮಿಷನ್ಗಳು ಒಳಗಡೆ ಇದೆ ಸರ್. ಇದು ಡಿಹೈಡ್ರೇಟ್ ಮಾಡಕ್ಕೆ ಸರ್, ಸೊಪ್ಪಿಂದ ಎಲ್ಲ ಹಿಡಿದು ಇದು ಉರಿಯಕ್ಕೆ, ನಾವು ಬಾಣ್ಲಿನಲ್ಲಿ ಬೆಂಕಿ ಮೇಲೆ ಇಟ್ಟು ಉರಿತೀವಿ ಅಲ್ಲ, ಆ ತರ ಇದು ಪಲ್ವರೈಸ್ ಪುಡಿ ಮಾಡಕ್ಕೆ. ಅದು ಮಾತ್ರ ಇಲ್ಲ ಸರ್, ಒಳಗಡೆ ನಮ್ಮ ಹತ್ರ ಪಲ್ವರೈಸ್ ಇದು ಸ್ಲೈಸರ್ ಇದೆ, ಫ್ರೂಟ್ಸ್ ಅಂಡ್ ವೆಜಿಟಬಲ್ ಸ್ಲೈಸರ್ ಇದೆ, ಆಮೇಲೆ ಕಮರ್ಷಿಯಲ್ ವೆಟ್ ಗ್ರೈಂಡರ್ ಇದೆ, ಒಂದು ಮಿಕ್ಸರ್ ಇದೆ. ಸೊ ಇದೆಲ್ಲ ನಾನೇ ತಗೊಂಡು ಮಾಡ್ತಾ ಇದ್ದೀನಿ ಸರ್. ಇದು ಡಿಹೈಡ್ರೇಟರ್ ಸರ್. ಇದ್ರ ಒಳಗಡೆ ನಾನು ಸೊಪ್ಪು ಹಾಕಿ ಡೆಫಿನೆಟ್ಲಿ. ಇದು ಸುಮಾರು 7 ಟ್ರೇಸ್. ಇದರಲ್ಲಿ ಎಲ್ಲ ನೋಡಿ ಬಿಸಿ ಇರುತ್ತೆ ಸರ್. ಇದು ಪ್ರಾಪರ್ ಆಗಿ ಕ್ಲೀನ್ ಮಾಡಿ ನುಗ್ಗೆ ಸೊಪ್ಪನ್ನ ನೋಡಿ ಬಿಸಿ ಇರುತ್ತೆ ನೋಡಿ ಹೆಂಗಿರುತ್ತೆ. ಇದು ಮುರಿದು ನೋಡಿ. ಇದು ಒಂದು 7 ಟ್ರೇಸ್ ಇದೆ ಸರ್ ನಿನ್ನೆಯಿಂದ. ಇದು ಲಾಸ್ಟ್ ಟ್ರೇ ನಲ್ಲಿ ಕ್ಯಾರೆಟ್ ಮತ್ತೆ ಬೀನ್ಸ್ ಹಾಕಿದೀನಿ ನೋಡಿ. ಇದು ನಮ್ದು ಸೂಪ್ಗೆ, ಕ್ಯಾರೆಟ್ ಸೂಪ್ಗೆ ಸರ್. ಮೃದುಲಾ ಹ್ಯಾಂಡ್ ಮೇಡ್ ಕ್ರಿಯೇಷನ್ ಅನ್ನೋದು ನನ್ನ ಕಂಪನಿ ಹೆಸರು. ಗುಹಾಯ ಅನ್ನೋದು ಟ್ರೇಡ್ ಮಾರ್ಕ್. ಹೌದು ಸರ್, ಸುಬ್ರಹ್ಮಣ್ಯ ಸ್ವಾಮಿ ಹೆಸರಲ್ಲಿನೇ ಶುರು ಮಾಡಿದ್ದೀನಿ. ಇನ್ನೊಂದು ಏನಂದ್ರೆ, ಸುಬ್ರಹ್ಮಣ್ಯ ಇರೋದೆಲ್ಲ ಬೆಟ್ಟಗಳಲ್ಲಿ, ಬೆಟ್ಟದ ಕೆಳಗಡೆ ಇಂಥದ್ದು ಮಿಲೆಟ್ಸ್ ಎಲ್ಲ ಬೆಳೆಯುತ್ತೆ. ಸೋಷಿಯಲ್ ಮೀಡಿಯಾ ಸರ್, ಸೋಷಿಯಲ್ ಮೀಡಿಯಾ, ವಾಟ್ಸ್ಆಪ್ ಗ್ರೂಪ್ ಐತೆ, ಫೇಸ್ಬುಕ್, ಆನ್ಲೈನ್ ಚೆನ್ನಾಗಿ ಹೋಗುತ್ತೆ. ವರ್ಡ್ ಆಫ್ ಮೌತ್. ಈಗ ಒಬ್ಬರು ಒಂದು 1/4 kg 100 ಗ್ರಾಮ್ ತಗೊಂಡ್ರ ಮೇಲೆ ಚೆನ್ನಾಗಿದೆ ಅಂದ್ಬಿಟ್ಟು ರಿಪೀಟೆಡ್ ಕಸ್ಟಮರ್ಸ್. ಈಗ ಖುಷಿ ಏನಂದ್ರೆ, ಒಂದು 200 ಗ್ರಾಮ್ ತಗೊಂಡಿರೋರು ಈಗ 1 kg ಕೊಡಿ, 2 kg ಕೊಡಿ ಅಂತ ಲಾಟ್ ಅಲ್ಲಿ ಹೋಲ್ಸೇಲ್ ಅಲ್ಲಿ ತಗೊಳ್ತಾ ಇದಾರೆ, ತಗೊಂಡು ಹೋಗ್ತಾರೆ ಸರ್. ಹೆಂಗಾದ್ರೆ ನಾನು ಡೋರ್ ಡೆಲಿವರಿನೂ ಮಾಡ್ತೀನಿ. ಹೌದು ಸರ್. ಆಮೇಲೆ ಕೊರಿಯರ್, ಲೋಕಲ್ ಪೋರ್ಟರ್ ಅಂದ್ರೆ ಎಲ್ಲ ಇಲ್ಲ, ಔಟ್ಸೈಡ್ ಕಂಟ್ರೀಸ್ಗೆ ಹೋಗ್ತಾ ಇದೆ. US ಗೆ, ಸ್ವೀಡನ್, ಲಂಡನ್, ಆಮೇಲೆ ಶ್ರೀಲಂಕಾ, ಅಬುದಾಬಿ, ಈ ತರ ಎಲ್ಲಾ ಕಂಟ್ರೀಸ್ಗೂ ಈಗ ಹೋಗ್ತಾ ಇದೆ. ಈಗ ನೀವು ಎಲ್ಲಾರ ಮನೆಗೂ ಹೋದ್ರೇನೋ ಬೆಡ್ರೂಮ್, ಪೂಜಾ ರೂಮ್ ಏನೇನೋ ತೋರ್ಸ್ತಾರೆ. ಆ ತರ ಎಲ್ಲಾರ ಮನೆಯಲ್ಲಿ ಒಂದು ಫಾರ್ಮಸಿ ಅಂತ ಒಂದು ಇಟ್ಕೊಂಡಿದ್ದಾರೆ. ಸುಮಾರು ಫಾರ್ಮಸಿ ಇದೆ ಇವಾಗ. ಐರನ್ ಡೆಫಿಷಿಯನ್ಸಿ ಸಪ್ಲಿಮೆಂಟ್, ವಿಟಮಿನ್ ಡೆಫಿಷಿಯನ್ಸಿ ಸಪ್ಲಿಮೆಂಟ್, ಸುಮಾರು ಸಪ್ಲಿಮೆಂಟ್ ಎಲ್ಲದಕ್ಕೂ ಟ್ಯಾಬ್ಲೆಟ್ ನುಗ್ತಾ ಇದ್ದಾರೆ. ಅದ್ರ ಬಗ್ಗೆ ಅದ್ರ ಕೊಡಕ್ ಬೆಲೆಗಿಂತ ಇಂಥದ ಪ್ರಾಡಕ್ಟ್ಸ್ ಅನ್ನ ನಾವು ನಮ್ಮ ಮನೆ ಒಳಗೆ ತರಿಸಿದ್ರೆ ನಮ್ದು ಔಷಧಿ ಆಟೋಮೆಟಿಕ್ ಆಗಿ ಆಚೆ ಹೋಗುತ್ತೆ. 120 ರೇಂಜ್ ಅಲ್ಲಿನೇ ಆಲ್ಮೋಸ್ಟ್ ಎಲ್ಲಾ ಪ್ರಾಡಕ್ಟ್ ಸಿಗುತ್ತೆ. ಗಂಜಿ ಮಿಕ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರ್ಬೋದು, ಯಾಕೆಂದ್ರೆ ಅದರಲ್ಲಿ ಸುಮಾರು ಗೋಡಂಬಿ, ಬಾದಾಮಿ ಎಲ್ಲ ಹಾಕ್ತಾ ಇದ್ದೀನಿ. ಈಗ ಕಷ್ಟಪಟ್ಟು ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇದ್ರೆ
ಇವಾಗ ಬೇರೆ ರೀತಿ ವುಮನ್ಸ್ ಇರ್ತಾರೆ ಲೇಡೀಸ್, ಅವ್ರಿಗೆ ರೀಸೇಲ್ ಮಾಡ್ಬೋದಾ ನಿಮ್ಮ ಹತ್ರ? ಖಂಡಿತಾಗಿ ಸರ್, ಯಾರೆಲ್ಲ ಲೇಡೀಸ್, ನಂದು ಅಡ್ವೈಸ್ ಏನಂದ್ರೆ, ನಾವು ಭೂಮಿನಲ್ಲಿ ಬದುಕೋ ತನಕ ನಾವು ಸ್ವಂತ ಸಂಪಾದನೆ ಮಾಡಬೇಕು, ಸ್ವಂತ ಕಾಲಲ್ಲಿ ಇರಬೇಕು. ಒಂದು ಲೇಡೀಸ್ ಒಂದು ಬಿಸ್ನೆಸ್ ಮಾಡ್ತಾರೆ ಅಂತ ಅಂದ್ರೆ ಅದು ಡೆಫಿನೆಟ್ಲಿ ಫ್ಯಾಮಿಲಿ ಸಪೋರ್ಟ್ ಮಾಡಕ್ಕೇನೆ ಬಿಟ್ಟು ಬೇರೆ ಯಾವುದಕ್ಕೂ ಇಲ್ಲ. ಆ ತರ ಯಾರಿಗೆಲ್ಲ ಬಿಸ್ನೆಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆಯೋ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಈಗ ರೀಸೇಲರ್ ಅಂತ ರೀಸೇಲಿಂಗ್ ಕೊಡ್ತಾ ಇದೀನಿ ಸರ್. ನೋಡಿದ್ರೆ ಮೇಡಮ್, ನೀವು ಎಲ್ಲ ರೈತರಿಂದ ತಗೊಳ್ತೀರಾ, ಹೌದು ಸರ್, ಅನುಕೂಲ ಆಗುತ್ತೆ, ನಮ್ಮ ರೈತರು ಬೆಳೆಸ್ದಂಗಾಗುತ್ತೆ, ನಮ್ಮ ರೈತರು ಪ್ರಾಡಕ್ಟ್ ಎಲ್ಲ ತಗೊಂಡಂಗಾಗುತ್ತೆ ಸರ್. ಎಲ್ಲಾ ರೈತರು ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ರೈತರೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಂಗಾಗಿ ಹೌದು ಸರ್, ಹೆಲ್ತಿ ಬೇಕು, ಹೆಲ್ತ್ ಚೆನ್ನಾಗಿರ್ಬೇಕು ಅಂತಂದ್ರೆ ಇಂಥದ್ದು ಪ್ರಾಡಕ್ಟ್ ಅನ್ನ ಸ್ವಲ್ಪ ತಗೊಂಡು ಅವ್ರನ್ನ ಯೂಸ್ ಮಾಡಕ್ಕೆ ಶುರು ಮಾಡಬೇಕು. ಒಂದು ಫ್ಯಾಮಿಲಿ ಆರೋಗ್ಯ ಆ ಫ್ಯಾಮಿಲಿ ಹೆಂಡತಿ ಹತ್ರ, ಲೇಡೀಸ್ ಹತ್ರ ಇರುತ್ತೆ. ದಯವಿಟ್ಟು ಎಲ್ಲಾ ಲೇಡೀಸು ಇಂಥದ್ದು ಪ್ರಾಡಕ್ಟ್ ಅನ್ನ ನಿಮ್ಮ ಫ್ಯಾಮಿಲಿಗೆ ಬಡಿಸಿ. ಈಗ ವೆಬ್ಸೈಟ್ ರೆಡಿ ಆಗಿದೆ, ಆಲ್ಮೋಸ್ಟ್ ವೆಬ್ಸೈಟ್ ರೆಡಿ ಆಗಿದೆ. ಇವ್ರದ್ದು ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ಯೂಟ್ಯೂಬ್ ಇದೆ, ನಂದು ವಿಡಿಯೋ ಇರುತ್ತೆ, ಎಲ್ಲ ಇವ್ರ ನಂಬರ್ಗಳೆಲ್ಲ ಹಾಕಿರ್ತೀನಿ. ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಏನ್ ಪ್ರಾಡಕ್ಟ್ ಬೇಕೋ ಅದು ಆನ್ಲೈನ್ ತಗೋಬಹುದು. ಒಳ್ಳೇದಾಗಿ ಮೇಡಮ್. ಸರ್, ಇಷ್ಟು ದೂರ ನಿಮ್ಮ ಟೈಮ್ ಅನ್ನ ಸ್ಪೆಂಡ್ ಮಾಡಿ ನಮ್ಮ ಇದಕ್ಕೆ ಬಂದು ಯೂನಿಟ್ಗೆ ಬಂದು ಇಂಥದ್ದು ಒಂದು ಇಂಟರ್ವ್ಯೂ ಆಗಲಿ ನನಗೊಂದು ಸಪೋರ್ಟ್ ಕೊಡ್ತಾ ಇದ್ದೀರಾ. ಗಾಡ್ ಬ್ಲೆಸ್ ಯು. ವಿಡಿಯೋ ಚೆನ್ನಾಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು, ಧನ್ಯವಾದಗಳು.